ಒಬ್ಬ ಮನುಷ್ಯನ ಜೀವದ ಬೆಲೆ ಕೇವಲ 10 ರೂಪಾಯಿನ? ಹೌದು ಅಂತ ಹೇಳ್ತಾ ಇದೆ ಒಂದು ಪ್ರಕರಣ. ಯಾಕಂದ್ರೆ ಪೆಟ್ರೋಲ್ ಹಾಕಿಸ್ಕೊಳ್ಳುವಾಗ 10 ರೂಪಾಯಿಗೆ ಜಗಳ ಶುರುವಾಗುತ್ತೆ. ಆ ಜಗಳ ಅಂತ್ಯವಾಗುವಂಥದ್ದು ಹತ್ಯೆಯಲ್ಲಿ. ರಾಯಚೂರು ತಾಲೂಕು ಹಂಚಿನಾಳ ಕ್ಯಾಂಪ್ ಬಳಿ 42 ವರ್ಷದ ಮೇಘನಾಥ್ ಈ ಒಂದು ಜಗಳದಲ್ಲಿ ಮೃತಪಟ್ಟಿರುವಂತಹ ದುರ್ದೈವ. ಈ ಮೇಘನಾಥ್ ಬಂಕ್ಗೆ ಬರ್ತಾರೆ. ಯಾಕೆಂತಂದ್ರೆ 10 ರೂಪಾಯಿಗೆ ಈತನ ಸ್ನೇಹಿತ ಹಾಗೂ ಬಂಕ್ನ ಸಿಬ್ಬಂದಿ ಜಗಳ ಆಡ್ತಿರ್ತಾರೆ. ಹೀಗಾಗಿ ಜಗಳ ಯಾವಾಗ ವಿಪರೀತವಾಗುತ್ತೋ ಆಗ ಮೇಘನಾಥ್ನನ್ನ ತನ್ನ ಸ್ನೇಹಿತ ಕರೆಸ್ಕೊಳ್ತಾನೆ ಬಂಕ್ಗೆ. ಆ ಬಂಕ್ಗೆ ಬಂದಂತಹ ಮೇಘನಾಥ್ ಸೀದಾ ಸಿಬ್ಬಂದಿ ಜೊತೆಗೆ ಜಗಳ ಆಡ್ತಾರೆ. ಅಂಡ್ ಜಗಳ ಕೈ ಮಿಲಾಯಿಸೋ ಹಂತಕ್ಕೆ ಹೋಗುತ್ತೆ. ಆ ಜಗಳದಲ್ಲಿ ಬಲವಾದ ಪೆಟ್ಟು ತಿಂದು ಮೇಘನಾಥ್ ಸಾವನ್ನಪ್ಪಿದ್ದಾರೆ. ಪೆಟ್ರೋಲ್ ಹಾಕಿಸ್ಕೊಳ್ಳುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಂಕ್ ಸಿಬ್ಬಂದಿ ಹಾಗೂ ವ್ಯಕ್ತಿಯ ಮಧ್ಯೆ 10 ರೂಪಾಯಿಗೆ ಗಲಾಟೆ ಶುರುವಾಗುವಂಥದ್ದು. ಆಗ ಜಗಳ ಯಾವಾಗ ವಿಕೋಪಕ್ಕೆ ಹೋಗುತ್ತೋ ಆ ವ್ಯಕ್ತಿ ತನ್ನ ಸ್ನೇಹಿತ ಇದೇ ಮೃತಪಟ್ಟಿರುವಂಥ 42 ವರ್ಷದ ಮೇಘನಾಥ್ರನ್ನ ಆ ಬಂಕ್ಗೆ ಕರೆಸ್ಕೊಂಡು ಆ ಜಗಳದಲ್ಲಿ ಮತ್ತೆ ಮೇಘನಾಥ್ ಜಾಯಿನ್ ಆಗ್ತಾರೆ ಬಂಕ್ ಸಿಬ್ಬಂದಿ ಜೊತೆಗೆ. ಈ ಗಲಾಟೆ ಯಾವಾಗ ಮೇಘನಾಥ್ ಬರ್ತಾರೋ ಈ ಗಲಾಟೆ ಆಗ ಕೈ ಮಿಲಾಯಿಸೋ ಹಂತಕ್ಕೆ ಹೋಗುತ್ತೆ. ಇಬ್ಬರ ಮಧ್ಯೆ ಫೈಟ್ ಶುರುವಾಗುತ್ತೆ. ಆ ಹೊಡೆದಾಟದಲ್ಲಿ ಬಲವಾದ ಏಟು ತಿಂದು ಮೇಘನಾಥ್ ಸಾವನ್ನಪ್ಪಿರುವಂಥದ್ದು. ಈ ರೀತಿಯಾದಂತಹ ಪ್ರಕರಣಗಳು ದೊಡ್ಡ ಪ್ರಶ್ನೆಯನ್ನು ಹುಟ್ಟು ಹಾಕ್ತವೆ. ಅಂದರೆ ಒಬ್ಬ ಮನುಷ್ಯನ ಜೀವದ ಬೆಲೆ ಕೇವಲ 10 ರೂಪಾಯಿ ಅಷ್ಟೇನಾ ಅಂತ. ಆ ಪೆಟ್ರೋಲ್ ಬಂಕ್ನವನಾದರೂ ಉದಾರವಾಗಿ ಆಯ್ತು ಹೋಗು ಅಂತ ಹೇಳಿ 10 ರೂಪಾಯಿನ ಬಿಟ್ಬಿಡ್ಬೇಕಾಗಿತ್ತು. ನಮ್ದು ಎಲ್ಲೋ ಹೋಗುತ್ತೆ, ಇದೊಂದು 10 ರೂಪಾಯಿ ಏನು ಅಂತ ಈತ ಕೂಡ, ಅಂದರೆ ಈ ಗ್ರಾಹಕ ಏನಿದ್ದಾನೆ ಈತ ಕೂಡ ಬಿಟ್ಬಿಡ್ಬೋದಾಗಿತ್ತು. ಆದರೆ ಆ ಸಂದರ್ಭದಲ್ಲಿ 10 ರೂಪಾಯಿಗೆ ಯಾವಾಗ ಈಗೋ ಮಧ್ಯ ಬರುತ್ತಲ್ಲ, ಫ್ರೆಂಡ್ನ ಕರೆಸ್ಕೊಳ್ತಾನೆ. ಆ್ಯಂಡ್ ಅದರಿಂದ ಈತನ ಫ್ರೆಂಡ್ ಆ ಜಗಳದಿಂದ ಸಾವನ್ನಪ್ಪಿರುವಂಥದ್ದು.